ಇನ್ನು ಬೆಂಗಳೂರಿನ ಹದಗೆಟ್ಟ ರಸ್ತೆಗಳು, ಎಲ್ಲೆಂದರಲ್ಲಿ ಬಿದ್ದಿರುವಂತಹ ಗುಂಡಿಗಳು, ಈ ಬಗ್ಗೆ ಉದ್ಯಮಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋ ಸಂದರ್ಭದಲ್ಲಿ ಉದ್ಯಮಿಗಳ ಆಕ್ರೋಶದ ಬಗ್ಗೆ ಆಂಧ್ರ ಸಚಿವ ಟ್ವೀಟ್ ಮಾಡಿದ್ದಾರೆ. ಆಂಧ್ರ ಸಚಿವ ನಾರಾ ಲೋಕೇಶ್ ಟ್ವೀಟ್ ಮಾಡಿದ್ದು, ಬ್ಲಾಕ್ ಬಕ್ ಸಿಇಒ ರಾಜೇಶ್ ಟ್ವೀಟ್ಗೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನಂತ? ವಿಶಾಖಪಟ್ಟಣಂಗೆ ಆಹ್ವಾನಿಸ್ತಾ ಇದ್ದಾರೆ ನಾರಾ ಲೋಕೇಶ್. ನಿಮ್ಮ ಕಂಪನಿ ವಿಶಾಖಪಟ್ಟಣಂಗೆ ಶಿಫ್ಟ್ ಮಾಡಿ, ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿ ನಾವಿದ್ದೀವಿ, ಗುಣಮಟ್ಟದ ಮೂಲ ಸೌಕರ್ಯಗಳು ನಿರ್ಮಾಣ ಆಗ್ತಾ ಇದೆ, ಮಹಿಳೆಯರಿಗೆ ಸುರಕ್ಷಿತ ನಗರ ಅನ್ನೋ ಹೆಗ್ಗಳಿಕೆ ಇದೆ. ಟ್ವೀಟ್ ಮುಖೇನವಾಗಿ ರಾಜೇಶ್ ಅವರಿಗೆ ನಾರಾ ಲೋಕೇಶ್ ಅವರು ಈಗ ಆಹ್ವಾನ ಕೊಟ್ಟಿರುವಂತ ರೀತಿ ಇದು. ಹೌದಪ್ಪ, ಆಯ್ತು, ಬೆಂಗಳೂರಿನ ಹಂಗಂತ ನಾವು ಬೆಂಗಳೂರು ಸಮರ್ಥಿಸ್ಕೊಳ್ತಾ ಇರುವಂಥದ್ದಲ್ಲ. ಯಾಕಂತಂದರೆ ರಸ್ತೆಗಳಂತೂ ಗಬ್ಬೆದ್ದೋಗಿದೆ, ಹದಗೆಟ್ಟೋಗಿದೆ. ನೀವು ಮೊನ್ನೆ ಹೈದರಾಬಾದ್ಗೂ ಕೆಲವರೆಲ್ಲ ಮೊನ್ನೆ ಇನ್ವೈಟ್ ಮಾಡ್ತಿದ್ರಲ್ಲ, ಹೈದರಾಬಾದಲ್ಲಿ ಮನೇಲಿ ಕೂತ್ಕೊಂಡವ್ರು ಕೊಚ್ಕೊಂಡು ಹೋಗ್ಯಾರ ಮಳೆ ಬಂದು. ಇವರೇನು ನಮ್ಗೆ ಹೇಳೋವಂಥದ್ದಲ್ಲ. ಇನ್ನು ಹೌದು, ನಾವು ಮಹಿಳೆಯರ ಸೇಫ್ಟಿ ಸ್ವಾಮಿ, ವಿಶಾಖಪಟ್ಟಣಂಗೂ ಬೆಂಗಳೂರಲ್ಲಿ 1.5 ಕೋಟಿಗೂ ಅಧಿಕ ನಮ್ಮ ಜನಸಂಖ್ಯೆ ಇದೆ. ಇಲ್ಲಿ ಮಹಿಳೆಯ ಭದ್ರತೆ ಅಲ್ಲಿ ಜೊತೆಗೆ ನೀವು ಕಂಪೇರ್ ಮಾಡಿ ಹೇಳುವಂಥ ಅವಶ್ಯಕತೆ ಇಲ್ಲ. ಬಟ್ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಅಂದರೆ ಟ್ವೀಟಲ್ಲಿ ಏನು ಹೇಳಿದ್ದಾರೆ ಅಂತ. ಹಾಯ್ ರಾಜೇಶ್, ನಿಮ್ಮ ಕಂಪನಿಯನ್ನು ವಿಶಾಖಪಟ್ಟಣಂಗೆ ಶಿಫ್ಟ್ ಮಾಡುವ ವಿಚಾರವಾಗಿ ನಾನು ಆಸಕ್ತಿ ವಹಿಸಲೇ. ನಾವು ಭಾರತದ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದ್ದೇವೆ. ಅಲ್ಲದೆ ಅತ್ಯುತ್ತಮ ಗುಣಮಟ್ಟದ ಮೂಲ ಸೌಕರ್ಯಗಳನ್ನು ನಿರ್ಮಾಣ ಮಾಡ್ತಿದ್ದೇವೆ. ಮಹಿಳೆಯರಿಗೆ ಸುರಕ್ಷಿತ ನಗರ ಎಂಬ ಹೆಗ್ಗಳಿಕೆಯೂ ಇದೆ. ದಯವಿಟ್ಟು ನನಗೆ ಬೆಂಗಳೂರಿನ ಕಿತ್ತೋದ ರಸ್ತೆಗೆ ಆಕ್ರೋಶ ಭುಗಿಲೇಳ್ತಾ ಇದೆ. ಹದಗೆಟ್ಟ ರಸ್ತೆಗಳ ವಿರುದ್ಧ ಬೆಂಗಳೂರಿನ ಜನ ಕೆಂಡ ಆಗಿದ್ದಾರೆ. ನಾವು ತೆರಿಗೆ ಕಟ್ತೀವಿ, ರಸ್ತೆ ಸರಿ ಇಲ್ಲ, ನಾವು ಕೆಸರಿನಲ್ಲಿ ನಡ್ಕೊಂಡು ಹೋಗೋ ಸ್ಥಿತಿ ಬಂದಿದೆ, ನಮ್ಮ ನಾಯಕರುಗಳು ನಾಲಾಯಕಗಳು, ನಿಮಗೆ ನಮ್ಮ ಸಮಸ್ಯೆ ಅರ್ಥ ಆಗ್ತಿಲ್ವಾ? ಮಕ್ಕಳೆಲ್ಲ ಈ ರಸ್ತೆಯಲ್ಲಿ ಓಡಾಡೋಕ್ ಸಾಧ್ಯನಾ? ಒಂದೆರಡು ದಿನ ಅಲ್ಲ, ಕಳೆದ 10 ವರ್ಷಗಳಿಂದಲೂ ಹಿಂಗೆ ಇದೆ. ಬಟ್ ಈ 1.5 ವರ್ಷದಲ್ಲಂತೂ ವಿಪರೀತ ಆಗೋಗಿದೆ. ನಾವು ಕಟ್ಟಿರೋ ತೆರಿಗೆ ನಮಗೆ ವಾಪಸ್ ಕೊಡಿ. ಹದಗೆಟ್ಟ ರಸ್ತೆಗಳ ವಿರುದ್ಧ ಬೆಂಗಳೂರಿನ ಜನ ಛೀಮಾರಿ ಆಗ್ತಿದ್ದಾರೆ. ನಾನು ಹೇಳದ್ನಲ್ಲ, ನಾವು ಕೂಡ ಈ ಸಂಬಂಧವಾಗಿ ಏನಾದರೂ ರಿಪೋರ್ಟಿಂಗಿಗೆ ಸ್ಪಾಟಿಗೆ ಹೋದ್ರೆ ಸೊಂಟದ ಕೆಳಗಿನ ಮಾತುಗಳು ಈ ಪೊಲಿಟಿಷಿಯನ್ ವಿಚಾರ. ಅಂದ್ರೆ ಅಷ್ಟು ಜನ ಬೇಸೆತ್ತೋಗ್ಯಾರೆ. ಏನ್ ಹೇಳ್ತಾ ಇದಾರೆ ಜನ, ಬನ್ನಿ ಕೇಳೋಣ. ನನ್ನ ಜೊತೆಯಲ್ಲಿ ಮಾತಾಡಲಿಕ್ಕೆ ಈಗಾಗಲೇ ಕೂಡ ITBTಯ ಉದ್ಯೋಗಿಗಳು ಕೂಡ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಏನಿದು ಪೋಸ್ಟು, ಏನು ತಮ್ಮ ವಿಶೇಷವಾದಂತಹ ಬೇಡಿಕೆ? ನಮಸ್ಕಾರ. ನಾವು ಬೆಂಗಳೂರಿನವರೇ, ಇಲ್ಲೇ ಹುಟ್ಟು ಬೆಳೆದಿದ್ದು. ನಾವು ಇಲ್ಲಿ ಪಣತೂರು ಬಳೆಗೆರೆ ರೋಡಲ್ಲಿ ಇರೋದು ಸರ್. ನಮ್ದೆಲ್ಲಾರ್ದು ದುಡ್ಡು ನಾವು ಕೊಡ್ತಾ ಇರೋ ಟ್ಯಾಕ್ಸು, ITI ಆಗಲಿ ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ಆಗಲಿ ಅಥವಾ GST ಆಗಲಿ, ಅದೆಲ್ಲ ಒಂದು 5 ರಿಂದ 6 ತಿಂಗಳು ಟ್ಯಾಕ್ಸು, ವರ್ಷದ ಟ್ಯಾಕ್ಸು ಹೋಗ್ತಾ ಇದೆ ಟ್ಯಾಕ್ಸ್ ಮೂಲಕ. ಆದರೆ ನಮಗೆ ಯಾವ ರೀತಿ ವ್ಯವಸ್ಥೆ ಇದೆ, ಯಾವ ರೀತಿ ಅಂದರೆ, ನಾನು ಸಿಲಿಕಾನ್ ಡಿಸೈನ್ ಇಂಜಿನಿಯರ್ ಆಗಿ ನಾನು ಸೀವೇಜಲ್ಲಿ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ, ಸೀವೇಜಲ್ಲಿ 2 ವೀಲರಲ್ಲಿ ಹೋಗುವಂಥ ಪರಿಸ್ಥಿತಿ, ಕೆಳಗಡೆ ಬಿದ್ದು ಕೈಕಾಲು ಮುಡ್ಕೊಂಡಿರೋ ಅಂಥ ಪರಿಸ್ಥಿತಿ, ನಮ್ಮ ಮಕ್ಕಳು ಸ್ಕೂಲ್ ಬಸ್ಸಲ್ಲಿ ಮೊನ್ನೆ ಬರುವಾಗ ಸ್ಕೂಲ್ ಬಸ್ ಉಂಟೋಗಿ ಬಿದೋಗಿರೋ ಅಂತ ಪರಿಸ್ಥಿತಿ. ಸರ್ಕಾರಕ್ಕೆ ನೀವು ಟ್ಯಾಕ್ಸ್ ಕಟ್ಟಿದ್ದಕ್ಕೆ ಸರ್ಕಾರ ಚರಂಡಿಯಲ್ಲಿ ಸಿವೇಜ್ ನೀರಿನಲ್ಲಿ ಓಡಾಡುವಂತಹ ಅಥವಾ ಗುಂಡಿಗಳಲ್ಲಿ ಬಸ್ ಉರುಳುವಂತಹ ಭಾಗ್ಯವನ್ನು ಕೊಟ್ಟಿದೆ ಅಂತ ಅನ್ಸತ್ತಾ? ಡೆಫಿನೆಟ್ಲಿ ಸರ್, ಹೌದು. ಇದು ಇವಾಗ ಅಂತ ಅಲ್ಲ, ಲಾಸ್ಟ್ ಒಂದು 10 ವರ್ಷದಿಂದ ಹಾಗೇ ಇದೆ. ನಮಗೆ ಈ ಒಂದು ಭಾಗ್ಯ ಅವರು ಏನದು ಕೊಡ್ತಾ ಇರೋದ್ರಿಂದ ಕಾಲಾನುಕಾಲದಿಂದ ನಾವು ಒಂದು ಐಡಿಯಾ ಮಾಡಿದ್ದೀವಿ. ಟ್ಯಾಕ್ಸ್ನೆಲ್ಲ ನಮಗೆ ರೀಫಂಡ್ ಮಾಡಿಬಿಡಿ. ಲಾಸ್ಟ್ 10 ವರ್ಷದಿಂದ ನೀವು ಯಾವುದೇ ಥರ ಇಲ್ಲಿ ಇದನ್ನ ಏನದು ಡೆವಲಪ್ಮೆಂಟ್ ಆಗಿಲ್ಲ ಅಲ್ವಾ? ಬೇಸಿಕ್ ಸರ್, UGD ಬಂದಿಲ್ಲ. 110 ವಿಲೇಜಸ್ಗೆ ಇದೆ. ಎಂಟೈರ್ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಕಾನ್ಸ್ಟಿಟ್ಯೂನ್ಸಿ. ಬೇಸಿಕ್ ಒಂದು UGD ಕೊಟ್ಟಿಲ್ಲ ಇವರು. ಈ ಕಂಪನಿ ಇಲ್ಲಿ ಒಂದು ಕಂಪನಿ ಇದೆ, ಬ್ಲಾಕ್ ಬಕ್ ಜಿಂಕಾ ಟೆಕ್ನಾಲಜಿ. ಆ ಕಂಪನಿ ಶಿಫ್ಟ್ ಆಗ್ತಾ ಇದೆ ಪನತೂರಿಂದ. ಬಿಕಾಸ್ they have a 1.1 billion revenue and they are shifting from Panatur just because the road condition, the traffic condition and all the problems their employees are facing. So this company has decided to shift. Now imagine many of the companies on the outer ring road, if they also decide to relocate from here, then this whole area's development will be impacted, investments will be impacted, schools, colleges will be forced to move out of this area Panatur. Andre idakke responsible yaru? This is the question. ಯಾಕಂದ್ರೆ ಇವಿಷ್ಟು ಕೂಡ ಇಲ್ಲಿರುವಂತಹ ITBT ನೌಕರರು ಹೇಳ್ತಾ ಇರುವಂತದ್ದು, 2 ವರ್ಷಗಳ ಕಾಲ ನಮ್ಮ ಟ್ಯಾಕ್ಸ್ ಹಣವನ್ನ ಕಲೆಕ್ಟ್ ಮಾಡಬೇಡಿ, ನಮಗೆ ಬಿಟ್ಕೊಟ್ಬಿಡಿ, ನಾವೇ ನಮ್ಮ ನಗರವನ್ನ ನಿರ್ಮಾಣ ಮಾಡ್ಕೊಳ್ತೀವಿ ಅನ್ನುವಂತ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.